ಎಕ್ಸೆಲ್ ಪಿ ಯು ಕಾಲೇಜು ಗುರುವಾನಿಕೆರೆ ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿತಾ ಇದೆ. ದರ್ಶನ್ ಒಂದು ಪಾಯಿಂಟ್ ಏನಿದೆ ಅಂತ ಹೇಳಿದ್ರೆ, ಈಗ 100% ಎನ್ಯುಮರೇಷನ್ ಮುಗಿದಿರುವ ಜಿಲ್ಲೆಗಳು ಅಂತ ಬಂದಾಗ ಹಾವೇರಿ 100% ಎನ್ಯುಮರೇಷನ್ ಮುಗಿದು ಹೋಗ್ಬಿಟ್ಟಿದೆ. ಇಲ್ಲಿ ಹಾವೇರಿ, ಚಾಮರಾಜನಗರ, ಹಾಸನ, ಚಿಕ್ಕಬಳ್ಳಾಪುರ, ಶಿವಮೊಗ್ಗ, ಕೊಪ್ಪಳ, ವಿಜಯನಗರ, ಗದಗ, ಕೋಲಾರ, ಕೊಡಗು, ಧಾರವಾಡ, ಯಾದಗಿರಿ, ಬಳ್ಳಾರಿ, ಮೈಸೂರು, ಕಲಬುರಗಿ, GBA ನಾರ್ತ್, ಸೆಂಟ್ರಲ್ ಆ್ಯಂಡ್ ಸೌತ್ ಇಷ್ಟು ಮುಗಿದಿದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಮುಗಿದಿದ್ದ ಮೇಲೆ ರಿಟರ್ನ್ ಆಗಿರ್ತಕ್ಕಂಥ ಲೆಕ್ಕ ಹಾಕೊಂಬಿಟ್ಟಾಗ ನಾವೇನಾಗಿದೆ, ಇಲ್ಲಿ ಬೆಂಗಳೂರು ನಗರ ಜಿಲ್ಲೆಯಲ್ಲಿ 45% ಮತದಾರರು ನಾಪತ್ತೆ, ಬೆಂಗಳೂರು ಉತ್ತರದಲ್ಲಿ 47% ಮತದಾರರು ನಾಪತ್ತೆ, ಬೆಂಗಳೂರು ಸೆಂಟ್ರಲ್ 48% ಮತದಾರರು ನಾಪತ್ತೆ, ಸೌತ್ 51%, ಸ್ಥಳಾಂತರ, ಮೃತಪಟ್ಟವರು, ಟ್ರೇಸ್ ಆಗದಿರೋರ ಸಂಖ್ಯೆ. ನಾನು ಯಾಕೆ ಬೆಂಗಳೂರು ಸ್ಪೆಸಿಫಿಕಾಗಿ ಇಲ್ಲಿ ಹೇಳ್ತಾ ಇದ್ದೀನಿ ಅಂದರೆ, 50 ಲಕ್ಷಕ್ಕಿಂತ ಹೆಚ್ಚಿನ ಮತದಾರರು ಬೆಂಗಳೂರಲ್ಲಿ ಡಿಲೀಟ್ ಆಗಿರೋದಿಲ್ಲ. ಇಲ್ಲಿ ನಾಪತ್ತೆ ಅಂತ ಆದಾಗ ನಿಮ್ಗೆ ನೋಡಿ 2 ವಿಚಾರ ಬರಬೇಕಾಗತ್ತೆ. ಒಬ್ಬ ಮನುಷ್ಯ ಇಲ್ಲ ಅಂತ ಬಂದರೆ ಸತ್ತೋಗಿರ್ಬೇಕು ಅವನು, ಇಲ್ಲ ಇನ್ನೊಂದು ಲೆಕ್ಕ ಸಿಗಬೇಕು ಅವನು. ಸತ್ತೋಗಿದ್ರೆ ಸತ್ತೋಗಿದ್ದಾನೆ ಅನ್ನೋದಕ್ಕಾದ್ರೂ ಒಂದು ಸಬೂತ್ ಇರಬೇಕು. ಒಂದು ಡೆತ್ ಸರ್ಟಿಫಿಕೇಟ್ ಆದರೂ ನೀವು ಕೇಳಿರಬೇಕು, ಅಥವಾ ಅವನು ಯಾವಾಗ ಸತ್ತ ಅಂತ ಮನೆಯವರಾದರೂ ನಿಗೊಂದು ಮಾಹಿತಿ ಕೊಡಬೇಕು. ಇಲ್ಲಿ ಯಾರ್ಯಾರು ನನ್ನ ಕಣ್ಣಿಗೆ ನಾನು ಹೋದಾಗ ಕಾಣಿಸ್ತಿಲ್ಲಪ್ಪ, ನಾನು XYZ ನನ್ನ ಮನೆಗೆ ಹೋದೆ, ನನ್ನ ಕಣ್ಣಿಗೆ ಅವ್ನು ಕಾಣಿಸ್ತಿಲ್ಲ, ಇವನು ನಾಪತ್ತೆ, ನಾನು ಬರ್ಕೊಂಡು ಹೋಗ್ಬಿಟ್ರೆ ನೀವು 50 ಲಕ್ಷ ಅಲ್ಲ 1 ಕೋಟಿನೂ ಡಿಲೀಟ್ ಮಾಡ್ಬೋದು. ನೀವು ದೊಡ್ಡ ವಿಷಯ ನಾನಲ್ಲ. ಬೆಂಗಳೂರು ಅಂತ ಈಗ ನೋಡಿ, ನೀವು ಹಳ್ಳಿ ಭಾಗಕ್ಕೆ ಹೋಗಿ ಈ ಥರದ ಕೆಲಸ ಮಾಡೋದು ಬೇರೆ. ಬೆಂಗಳೂರಲ್ಲಿ ಗಂಡ ಹೆಂಡತಿ ಎಲ್ಲ ದುಡಿದ್ರೂ ಸಾಲಲ್ಲ, ಇರಲ್ಲ. ಎಷ್ಟೊಂದು ಮನೆಗೆ ಹೋದಾಗ ಇರಲ್ಲಪ್ಪ. BL ಏನು ಮಾಡ್ಬೋದು, BLO ಏನು ಮಾಡಬೇಕಾಗಿತ್ತು ಇಲ್ಲಿ ಅಂತ ಸರ್. ಇವಾಗ ಸತ್ತಿರೋ ವ್ಯಕ್ತಿನೇ ನಿಮ್ಮ ಮುಂದೆ ಬಂದು ನಾನು ಕೂತಿರೋದು, ಅಥವಾ ನಾಪತ್ತೆ ಆಗಿರೋನೇ ನಿಮ್ಮ ಮುಂದೆ ಬಂದು ಕೂತಿರೋದು, ಅಥವಾ ಶಿಫ್ಟ್ ಆಗಿರೋ ವ್ಯಕ್ತಿನೇ ನಾನು ನಿಮ್ಮ ಮುಂದೆ ಬಂದು ಕೂತಿರೋದು. ಯಾಕೆ ಹೇಳ್ತಿದ್ದೀನಿ ಅಂದರೆ, ಇಲ್ಲಿಂದ 1 ಕಿಲೋಮೀಟರ್ ದೂರದಲ್ಲೇ ನನ್ನ ರೂಮ್ ಇರೋದು. ನನ್ನ ರೂಮಿಗೆ ಯಾರೂ ಬಂದಿಲ್ಲ ಸರ್, ಬರಲಿಲ್ಲ 20 ಡೇಸು. ಕೆಳಗಡೆ ಒಂದು ಸ್ಟಿಕ್ಕರ್ ಅಂತೂ ಇದೆ, ನಂದು 2ನೇ ಫ್ಲೋರ್ಲಿ ಇರೋದು, ಕೆಳಗಡೆ ಸ್ಟಿಕ್ಕರ್ ಇದೆ. ನನ್ನ ಡೋರಿಗೆ ಸ್ಟಿಕ್ಕರ್ ಇಲ್ಲ, ಬೇಕೆ ನಾಳೆ ಫೋಟೋ ತಂದು ತೋರಿಸ್ತೀನಿ. ಅಥವಾ ನಾನು ಸತ್ತಿದ್ರೆ ಅವ್ನು ಸತ್ತಿದ್ದಾನೆ ಅಂತಾದರೂ ಇರಬೇಕು. ಇಲ್ಲ ಇವನು ಬಂದು ಹೊಸದಾಗಿ ಆ್ಯಡ್ ಆನ್ ಅಂತಂದಾಗ ನಾನು ಇಲ್ಲಿಗೆ ಹೊಸದಾಗಿ ಬಂದಿದ್ದೀನಿಲ್ಲ ಸರ್. ನೀವು ಇಲ್ಲಿ 66,60,416 ಏನೋ ಪರ್ಮನೆಂಟ್ಲಿ ಶಿಫ್ಟೆಡ್ ಅಂದಾಗ ನಾನು ಬೆಂಗಳೂರಿಗೆ ಬಂದು ಹಳೆ ಬೂತ್ ಹತ್ರ ಹೋಗಬೇಕಾಗಿತ್ತು. ನೀವು ನೆನ್ನೆ ಬನ್ನಿ ಬಂದಿಲ್ಲ, ಯಾವುದೋ ಮೇಲ್ಗಡೆ 2ನೇ ಫ್ಲೋರ್ ನೀವು ಒಯ್ದುಕೊಂಡು ಕೂತ್ಕೊಂಡ್ಬಿಟ್ರೆ ನೀವು ಇಲ್ಲಿ. ನೋ ಇವರು ಇಲ್ಲಿ ಕೊಟ್ಟಿರೋದೇನು 5,54,32,314 ಆಗಿದೆ. ನಾನು ಇದ್ದೀನಿ ಅದರಲ್ಲಿ. ನಾನು ಬೆಂಗಳೂರ್ಲಾರು ಇರ್ತೀನಿ, ಅಥವಾ ಬೀದರ್ಲಾರು ಇರ್ತೀನಿ. ಬೀದರ್ಲಿ ಇದ್ದವನ್ ಮನೆದು ಇಲ್ಲಿ ಕೌಂಟ್ ಆಗಿದೆ, ಬೆಂಗಳೂರು ಮನೆದು ಕೌಂಟ್ ಆಗಿದೆ. ನನ್ನ ರೂಮಿಗೂ ಬಂದಿಲ್ಲ ಅಂದಾಗ ಇದು ಸಹಜವಾದಂತ ಪ್ರಶ್ನೆ. ಆಮೇಲೆ ನನಗೆ 20-25 ದಿನ ಆದ್ಮೇಲೆ ಇವರಂತೂ ಬರಲ್ಲ ಖಂಡಿತ. ಇಲ್ಲಾದ್ರೆ ಹೌಸ್ ಇಂದು ರಿಜಿಸ್ಟ್ರೇಷನ್ ಫಾರ್ಮ್ ಅವ್ರು ಕೊಡ್ಬೋದು. ನಮ್ಮ ಹಳೆ ಓನರ್ ತುಮಕೂರ್ಲಿದ್ದವ್ರಿಗೆ ಫೋನ್ ಮಾಡ್ಕೊಂಡು ಜವಾಬ್ದಾರಿಯುತ ನಾಗರಿಕರಾಗ್ತೀರಿ. ಬೇರೆ ಯಾರು ಬಂದಿಲ್ಲ ಅವರು ಸುಮ್ಮನೆ ಆಗ್ಬಿಟ್ರೆ ಬೇಜವಾಬ್ದಾರಿ ನಾಗರಿಕ. ಇಲ್ಲ ನಾನು ಬಿಡ್ಲಿಲ್ಲ ಸರ್. ನಮ್ಮ ಹಳೆ ಓನರ್ ತುಮಕೂರವರು, ಇವತ್ತು ನಾನು ಅಲ್ಲಿ ಇಲ್ಲ, ವಾಸ ಇಲ್ಲ. ಅವ್ರಿಗೆ ಹೇಳ್ಬಿಟ್ಟು ನಂದು ಹೆಂಗೋ 17 ವರ್ಷ ಅಲ್ಲೇ ಇದ್ದಿದ್ದು, ಅಲ್ಲಿ ಯಾರು ಬರ್ತಾರೆ ಅವ್ರು ಏನಾದ್ರು ಇದ್ರೆ ಅವ್ರ ನಂಬರ್ ಕೊಡಿ ಅಂತೇಳಿ ನಾನು ಖುದ್ದು ಇಷ್ಟು ಡಾಕ್ಯುಮೆಂಟ್ ತಗೊಂಡೋದೆ ಸರ್. ಆಮೇಲೆ ಮೇಡಮ್ ಮೊನ್ನೆ ಫೋನ್ ಮಾಡಿದ್ರು, ನೋಡಿ ನಿಮ್ದೆಲ್ಲ ಅಪ್ಡೇಟ್ ಆಗಿದೆ, ಇವತ್ತು ನಿಮ್ಗೆ ಫೋನಲ್ಲಿ ಮೆಸೇಜ್ ಬರ್ತದೆ, ಚೆಕ್ ಮಾಡಿ. ಇವತ್ತಿಗೂ ಬಂದಿಲ್ಲ, ರೂಮಿಗೂ ಬರಲಿಲ್ಲ ಮೆಸೇಜ್.